ಉಳ್ಳಾಲ ಪುರಸಭಾ ವ್ಯಾಪ್ತಿಯಲ್ಲಿ ಒಳಚರಂಡಿ ವ್ಯವಸ್ಥೆ ಕಲ್ಪಿಸಲು 65.71 ಕೋಟಿ ರೂಪಾಯಿ ಯೋಜನೆಗೆ ರಾಜ್ಯ ಸರ್ಕಾರ ಅನುಮತಿ ನೀಡಿದ್ದು ಶೀಘ್ರದಲ್ಲಿಯೇ ಕಾಮಗಾರಿಯ ಶಿಲಾನ್ಯಾಸ ನೆರವೇರಿಸಲಾಗುವುದು ಎಂದು ಮಂಗಳೂರು ಕ್ಷೇತ್ರ ಶಾಸಕ ಯುಟಿ ಖಾದರ್ ತಿಳಿಸಿದ್ದಾರೆ. ಉಳ್ಳಾಲ ಪುರಸಭೆ ವ್ಯಾಪ್ತಿಯಲ್ಲಿ 65.71 ಕೋಟಿ ರೂಪಾಯಿ ವೆಚ್ಚದ ಬಹು ನಿರೀಕ್ಷಿತ ಅತ್ಯಾಧುನಿಕ ಮಾದರಿಯ ಒಳಚರಂಡಿ ಯೋಜನೆಗೆ ಮುಂದಿನ ವಾರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಶಿಲಾನ್ಯಾಸ ನಡೆಸಿ ಕಾಮಗಾರಿ ಆರಂಭಿಸಲಾಗುವುದು ಎಂದು ಶಾಸಕ ಯುಟಿ ಖಾದರ್ ಹೇಳಿದ್ದಾರೆ. ಮಂಗಳೂರಿನ ಬಳಿಕ ಶೀಘ್ರವಾಗಿ ಅಭಿವೃದ್ಧಿ ಕಾಣುತ್ತಿರುವ ಉಳ್ಳಾಲ ಕೊಣಾಜೆ ಪರಿಸರದಲ್ಲಿ ಬಹುಮಹಡಿ ಕಟ್ಟಡಗಳು ವಸತಿ ಸಂಕೀರ್ಣಗಳು ತಲೆ ಎತ್ತುತ್ತಿವೆ. ಇದಕ್ಕೆ ಹಾಗೂ 9 ಕೆರೆ ಆಶ್ರಯ ಯೋಜನೆ ಕಾಲನಿಗೆ ಒಳಚರಂಡಿ ಯೋಜನೆಯಿಂದ ಬಹಳಷ್ಟು ಅನುಕೂಲವಾಗಲಿದೆ ಎಂದು ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಅವರು ತಿಳಿಸಿದರು. ಯೋಜನೆಗೆ 2009ರಲ್ಲಿ ತಾಂತ್ರಿಕ ಅನುಮೋದನೆ ಲಭಿಸಿದೆ. ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ನೇತೃತ್ವದಲ್ಲಿ ಖಾಸಗಿ ಶುಭ ಕನ್ಸಲ್ಟೆನ್ಸಿ ಕಾಮಗಾರಿ ನಡೆಸಲಿದೆ. ಒಟ್ಟು ಪ್ರದೇಶವನ್ನು 12 ಭಾಗಗಳಾಗಿ ವಿಂಗಡಿಸಿ ಯೋಜನೆಗೆ ಅನುಷ್ಠಾನಕ್ಕೆ ತರಲಾಗುವುದು ಎಂದರು. ಕೋಟೆಪುರ ಮತ್ತು ಕಲ್ಲಾಪುವಿನಲ್ಲಿ 2 ಸಂಸ್ಕರಣಾ ಘಟಕಗಳನ್ನು ನಿರ್ಮಿಸಲಾಗುತ್ತದೆ ಎಂದರು. ನಿರ್ಮಾಣ ವೇಳೆ ಕೆಲವೊಂದು ಸಮಸ್ಯೆಗಳು ಎದುರಾಗಬಹುದು. ಅದನ್ನು ನಿವಾರಿಸಲು ಶೀಘ್ರ ಭೂಸ್ವಾಧೀನ ಸುರಕ್ಷತಾ ಕ್ರಮಗಳು, ಅಗೆದ ಗುಂಡಿಗಳನ್ನು 7 ದಿನದಲ್ಲೇ ಮುಚ್ಚಲು, ಸಂಚಾರಕ್ಕೆ ಅಡ್ಡಿಯಾಗದಂತೆ ಬದಲಿ ವ್ಯವಸ್ಥೆ ಕೈಗೊಳ್ಳಲು ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆ ನೀಡಲಾಗಿದೆ. ಸಾರ್ವಜನಿಕರು ಸಂಪೂರ್ಣ ಸಹಕಾರ ನೀಡಬೇಕು ಎಂದು ಅವರು ಮನವಿ ಮಾಡಿದರು. ಯುಜಿಡಿ ಇವತ್ತು ಅಲ್ಲಿ ಒಂದು ಯುಜಿಡಿ ಅದೆಲ್ಲ ಡ್ರೈನೇಜ್ ಆದರೆ ಈ ಒಂದು ಸಮಸ್ಯೆ ಕೂಡ ಬಗೆಹರಿದು ಮುಂದಿನ ಅದನ್ನು ಕೂಡ ಜನಸಾಮಾನ್ಯ ಸಿಗಲು ಅವಕಾಶ ಆಗ್ತದೆ ನಾವು ಇದಕ್ಕೆ ಅದರ ಆ ಸಮಸ್ಯೆ ಕೂಡ ಪರಿಹಾರ ಸಿಕ್ಕಿದೆ. ಯೋಜನೆ ಇವತ್ತು 65.71 ಕೋಟಿಗಳ ಬೃಹತ್ ಯೋಜನೆ ಆಗಿದೆ. ಇದರಲ್ಲಿ ಪ್ರಪ್ರಥಮ ಬಾರಿಗೆ ಆಧುನಿಕ ತಾಂತ್ರಿಕತೆಯಿಂದ ಇದನ್ನು ಮಾಡಲಾಗುವುದು. ಉಳ್ಳಾಲ ಪುರಸಭೆಯ ಅಧ್ಯಕ್ಷರಾದ ಬಾಜಿಲ್ ಸೋಜಾ, ಮಾಜಿ ಅಧ್ಯಕ್ಷರಾದ ಫಾರೂಕ್ ಇಸ್ಮಾಯಿಲ್ ಅಳೇಕಲ, ಕಾಂಗ್ರೆಸ್ ಪ್ರಮುಖರಾದ ಸದಾಶಿವ ಉಳ್ಳಾಲ್, ಟಿಕೆ ಸುಧೀರ್, ನಜೀರ್ ಬಜಾಲ್, ಅಶ್ರಫ್ ಕೋಡಿ, ಮೋಹನ್ ಮೆಂಡನ್ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ರಾಜ್ಯ ಕುಂಬಾರರ ಮಹಾಸಂಘದ ವತಿಯಿಂದ ಹೊಸ ವರ್ಷಾಚರಣೆ ಜೊತೆಗೆ ಕ್ಯಾಲೆಂಡರ್ ಬಿಡುಗಡೆ ಸೋಮವಾರ ಐಎಂಎ ಸಭಾಂಗಣದಲ್ಲಿ ನಡೆಯಿತು. 3ನೇ ವರ್ಷಕ್ಕೆ ಪಾದಾರ್ಪಣೆಗೈದ ಕರ್ನಾಟಕ ರಾಜ್ಯ ಕುಂಬಾರರ ಮಹಾಸಂಘದ ವತಿಯಿಂದ ಹೊಸ ವರ್ಷಾಚರಣೆ ಹಾಗೂ ಕ್ಯಾಲೆಂಡರ್ ಬಿಡುಗಡೆ ಸೋಮವಾರ ಐಎಂಬಿ ಸಭಾಂಗಣದಲ್ಲಿ ನಡೆಯಿತು. ಮಹಾಸಂಘದ ಮುಖಂಡರಾದ ಜಲಾನಯನ ಅಭಿವೃದ್ಧಿ ಅಧಿಕಾರಿ ಜಯರಾಜ್ ಪ್ರಕಾಶ್ ಕಾರ್ಯಕ್ರಮದ ಉದ್ದೇಶ ಹೇಳುತ್ತಾ ಅತಿಥಿ ಗಣ್ಯರನ್ನು ಸ್ವಾಗತಿಸಿದರು. ಮುಂಬೈ ಕುಲಾಲ ಸಂಘದ ಅಧ್ಯಕ್ಷರಾದ ಪಿಕೆ ಸಾಲಿಯನ್ ಹಾಗೂ ಶ್ರೀಮತಿ ಸಾವಿತ್ರಿ ಪಿಕೆ ಸಾಲಿಯನ್ ಮುಖ್ಯ ಅತಿಥಿಗಳಾಗಿ ಸಂಘದ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಿದರು. ಈ ಕಾರ್ಯಕ್ರಮದ ಬಗ್ಗೆ ರಾಜ್ಯ ಮುಖಂಡರಾದ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಅವರು ಮಾತನಾಡುತ್ತಾ ಮೇ 1ಕ್ಕೆ ಕರಾವಳಿ ಕುಂಬಾರರ ಮಹಾಸಮ್ಮೇಳನ ಹಾಗೂ ಮಹಿಳಾ ಸಮ್ಮೇಳನ ನಡೆಯಲಿದೆ ಎಂದರು. ಆದ್ರೆ ಮಂಗಳೂರಲ್ಲಿ ನಾವು ಇಡೀ ರಾಜ್ಯ ಸಂಘಟನೆ ಉದ್ಘಾಟನೆ ಆಗಿದ್ದೆ ಮಂಗಳೂರು. ಹಾಗಾಗಿ ಜಿಲ್ಲಾ ಸಂಘಟನೆಯನ್ನು ಉದ್ಘಾಟನೆ ಮಾಡುವಂತ ನಮಗೆ ಅವಕಾಶ ಸಿಗಲಿಲ್ಲ. ಎಲ್ಲ ಕಾರ್ಯಕ್ರಮ ಜೊತೆಯಾಗಿ ಮಾಡ್ತಿದ್ವಿ. ಆದ್ರೆ ಜಯರಾಜಣ್ಣ ಅದನ್ನ ವಹಿಸಿಕೊಂಡ ದಿನದಿಂದ ನಮ್ಮ ಜೊತೆಗೆ ಹೆಗಲಿ ಹೇಳ್ಕೊಂಡು ದುಡಿತಾ ಇದ್ದಾರೆ. ಅವ್ರು ಹೇಳಿದ್ರು ಇಲ್ಲೊಂದು ನಾವೆಲ್ಲರೂ ಒಟ್ಟು ಸೇರೋ ಹೊಸ ವರ್ಷದ ದಿನದಲ್ಲಿ ಅಂತ. ಯಾಕಂದ್ರೆ ಹುರುಪು ಬರಬೇಕಾದ್ರೆ, ಕಾರ್ಯಕರ್ತರಿಗೆ ಸಂಘಟನೆ ಬಗ್ಗೆ ಗೊತ್ತಾಗಬೇಕಾದ್ರೆ, ರಾಜ್ಯವ್ಯಾಪಿ ಸಂಘಟನೆ ಬೆಳಿಬೇಕಾದ್ರೆ ಸ್ವಲ್ಪ ಅವಾಗ ನಾವು ಸೇರ್ತಾ ಇರಬೇಕು, ವಿಚಾರ ವಿನಿಮಯ ಆಗಬೇಕು. ಒಳ್ಳೆ ವಿಚಾರ ಇರ್ಬೋದು, ಕೆಟ್ಟ ವಿಚಾರ ಇರ್ಬೋದು, ಜಿಜ್ಞಾಸೆ. ಈ ಸಂದರ್ಭ ಮಾತನಾಡಿದ ಮುಖ್ಯ ಅತಿಥಿ ಮುಂಬೈ ಉದ್ಯಮಿ ಪಿಕೆ ಸಾಲಿಯಾನ್ ಕುಂಬಾರರ ಮಹಾಸಂಘದ ಸಾಧನೆ ಶ್ಲಾಘನೀಯ ಎಂದರು. ದೊಡ್ಡ ಮಟ್ಟಿಗೆ ನಮ್ಮ ಸಮಾಜವನ್ನು ದೊಡ್ಡ ಮಟ್ಟಿಗೆ ಏರಬೇಕು ಅಂತ ಈಗ ಒಂದು ಸಂತೋಷದಿಂದ ನಮ್ಮ ಸಮಾಜದ ಪ್ರಥಮ ಉಪಮೇಯರಾಗಿ ನಾವು ಕನಸಿನಲ್ಲಿ ಕೂಡ ಎನಿಸಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೊಂದು ಸಂತೋಷದಿಂದ ನಮ್ಮ ಸಮಾಜದವರು ಪೊಲಿಟಿಕ್ಸ್ನಲ್ಲಿ ಕೂಡ ಕಡಿಮೆ ಇಲ್ಲ. ಇನ್ನೂ ಎಂಎಲ್ಎ ಎಂಪಿಗಳು. ವಲಯಾಧ್ಯಕ್ಷರಾದ ಎಂಆರ್ ನಾರಾಯಣ್, ಜಿಲ್ಲಾ ಸಂಘದ ಅಧ್ಯಕ್ಷರಾದ ಲಕ್ಷ್ಮಣ ಕುಂದರ್, ಉಪಮೇಯರ್ ರಾಜೇಂದ್ರ ಕುಮಾರ್, ಮಹಿಳಾ ಸಂಘದ ಅಧ್ಯಕ್ಷೆ ಶ್ರೀಮತಿ ಪುಷ್ಪಾ ಸದಾನಂದ್ ಉಪಸ್ಥಿತರಿದ್ದರು. ಮಹಾಬಲ ಅಂಡ ಸ್ವಾಗತಿಸಿದರು. ಡಾಕ್ಟರ್ ಮಮತಾ ಅಣ್ಣಯ್ಯ ಕುಲಾಲ್ ವಂದನಾರ್ಪಣೆಗೈದರು.